ದೇವರೇ, ಈ ಒಂದು ಸಭಾಪಾಲಕ ಸೇವೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಸೇವೆಯಲ್ಲಿ ನಾವು ಬೆಳೆದು ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ಅಭಿಷೇಕ ಮಾಡು ಸ್ವಾಮಿ. ಆಮೆನ್. ಕುತ್ಕೊಂಡ್ರೆ ಅಪ್ಪ, ಇವತ್ತು ಯಾರ ಮನೆ ಪ್ರೇಯರ್ಗೆ ಹೋಗ್ತಾ ಇದ್ದೀರಾ? ಮಗಳೇ, ಇವತ್ತು ಸಾರಾ ಆಂಟಿ ಮನೆ ಪ್ರೇಯರ್ ಇದೆಯಮ್ಮ. ಎಷ್ಟು ಗಂಟೆಗಪ್ಪ? ಸಾಯಂಕಾಲ 7 ಗಂಟೆಗಮ್ಮ. ಸರಿಯಪ್ಪ, ಸಾಯಂಕಾಲ ಅಷ್ಟರಲ್ಲಿ ನಾನು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಸರಿ ಮಗಳೇ. ಅಲ್ಲ ಮಗ, ಕೆಲಸ ಗ್ಯಾರಂಟಿ ತಾನೆ? ಹಾ, ನಾನು ಹೊರಟು ಬಿಟ್ಟೆ. ಈಗ ಬಸ್ ಹತ್ತುತ್ತಾ ಇದೀನಿ. ಬೆಳಗ್ಗೆ 6 ಗಂಟೆಗೆಲ್ಲ ಅಲ್ಲಿ ರೀಚ್ ಆಗ್ತೀನಿ. ಸರಿನಾ? ಬಾಯ್. ಅಮ್ಮ, ಅಮ್ಮ. ಯಾಕೋ ಶ್ಯಾಮ್ ಅಷ್ಟು ಜೋರಾಗಿ ಅಮ್ಮನ್ ಕರೀತಾ ಇದೆಯಾ? ಏನ್ ವಿಷಯ? ಅಣ್ಣ, ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಅದಕ್ಕೆ ಇವತ್ತು ಸಂಜೆ ಹೋಗ್ತಾ ಇದ್ದೀನಿ. ನಾನು ಅಮ್ಮನ್ನ ಜೋಪಾನಾಗಿ ನೋಡ್ಕೊ. ಯಾಕೆ ಅಷ್ಟು ದೂರ ಹೋಗ್ಬೇಕು? ಇಲ್ಲೇ ಎಷ್ಟೋ ಕೆಲಸ ಇದೆ, ಇಲ್ಲಿ ಯಾವ್ದು ನೋಡ್ಕೋಬೋದಲ್ವಾ? ಏನು ಕಡ ಏನು ಕೆಲ್ಸಕ್ಕೆ ಹೋಗ್ಲೇನು? ಹೋಗ್ಬೇಕು. ಮನೆ ಮಗ ಏನೋ ಹೇಳ್ತಾವ್ರೆ, ಅದಕ್ಕೆ ಕೇಳ್ಕೊಂಡು. ಏನಪ್ಪ ಸ ಏನು ಹೇಳ್ಬೇಕು? ಅಮ್ಮ, ಬೆಂಗಳೂರಿಗೆ ಕೆಲಸ ಸಿಕ್ಕಿದೆ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ನಾನು ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡೋ ಅಂಥದ್ದು ಏನಿದೆ ಅಪ್ಪ? ಇಲ್ಲೇ ಯಾವ್ದಾದ್ರು ಚಿಕ್ಕ ಪುಟ್ಟ ಕೆಲಸ ಮಾಡ್ಬೋದಲ್ವಾ? ಇಲ್ಲಿ 1 ವರ್ಷ ದುಡಿಯೋದು, ಅಲ್ಲಿ 2 ತಿಂಗಳು ದುಡಿಬೋದಮ್ಮ. ನಿನ್ನ ರಾಣಿ ತರ ನೋಡ್ಕೊಳ್ತೀಯಮ್ಮ. ನೋಡಪ್ಪ, ನೀನು ಬೆಂಗಳೂರಿಗೆ ಹೋಗಿ ದುಡಿಯೋಂಥದ್ದು ಏನಿಲ್ಲ. ದಯವಿಟ್ಟು ನಮ್ಗೆ ಯಾವುದೂ ಕೊರತೆ ಮಾಡಿಲ್ಲ. ನಾನು 2 ಮಕ್ಕಳು ನನ್ನ ಕಣ್ಣು ಮುಂದೆ ಐತೆ, ನನಗೆ ಅಷ್ಟು ಸಾಕು. ದಯವಿಟ್ಟು ಹೋಗ್ಬಿಡ. ಅಮ್ಮ, ನಿಮಗೆ ವಯಸ್ಸಾಗಿದೆ, ಇದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ನಾನು ಹೋಗಕ್ ಬಿಡು. ಸ್ಯಾಮ್, ಅಮ್ಮ ಹೇಳೋದು ಕೇಳಿಸ್ಕೊಲ್ವ? ನಾನು ಹೇಳೋದು ನಿಮ್ಮಿಬ್ರಿಗೂ ಇವತ್ತು ಅರ್ಥ ಆಗಲ್ಲ, ಒಂದ್ ದಿವಸ ಅರ್ಥ ಆಗುತ್ತೆ. ಸಾನ್ ನಿಂತ್ಕೊಳಪ್ಪ, ಹೋಗ್ಬೇಡ. ಸಾನ್, ಅಮ್ಮನ ಮಾತು ಕೇಳೋ. ದೇವ್ರೆ, ನನ್ನ ಮಗನ ರಕ್ಷಿಸಪ್ಪ. ಚೆನ್ನಾಗಿದ್ದಾರಾ? ಆಂಟಿ, ಸಾಮ್ಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೋಗಿದ್ದಾರಮ್ಮ. ಡ್ಯಾನಿ ಇಲ್ಲ ಹೊರಗಡೆ ಹೋಗಿ. ಹೌದಾ ಆಂಟಿ? ಹೇಳಿ ಸಿಸ್ಟರ್, ಏನು ವಿಷಯ? ನಮ್ಮನ್ನು ಬರ ಕೇಳಿದ್ದು ಅಷ್ಟೇ, ಏನು ಹೇಳೋದು. ಸಾಮ್ ಬೆಂಗಳೂರಿನಲ್ಲಿ ಕೆಲಸ ಸಿಕ್ತು ಅಂತ ಅವನು ಹೋದ. ಡ್ಯಾನಿಯಲ್ಲಿ ಸುಮ್ಮನೆ ಕೆಲಸ ಇದ್ದರೆ ಅಲ್ಲಿ ಇಲ್ಲಿ ಸುತ್ತಾ ಇರ್ತಾನೆ. ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ಮನೆ ಬರ್ತಾನೆ. ಆದರೆ 2 ಮಕ್ಕಳು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತದೆ. ಸಿಸ್ಟರ್, ಧೈರ್ಯವಾಗಿರಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಖಂಡಿತ ನಿಮ್ಮ ಮಕ್ಕಳ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ. ಆಂಟಿ, ಧೈರ್ಯವಾಗಿರಿ, ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅಲ್ವಾ? ಸರಿ, ಇವಾಗ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯೇಸುವೆ, ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಈ ಮಗಳ ಜೀವಿತದಲ್ಲಿ ವಿಷಯ ಕೇಳಿದಂಥ ವಿಚಾರಕ್ಕಾಗಿ ಈ ಮಕ್ಕಳನ್ನು ನೀನು ಆಶೀರ್ವದಿಸಿ, ಶ್ಯಾಮ್ ದಾನಿಯಲನ್ನು ನೀನು ಆಶೀರ್ವದಿಸಿ, ಈ ಯೌವನ ಕಾಲದಲ್ಲಿ ಆ ಮಕ್ಕಳು ದಾರಿ ತಪ್ಪದ ಹಾಗೆ ಅವರನ್ನು ಕಾವಲಾಗಿದ್ದು ಕಾಪಾಡಿ ಅವರಿಗೊಂದು ಒಳ್ಳೆಯ ಜೀವಿತವನ್ನು ರೂಪಿಸಿ ಕೊಡಬೇಕಾಗಿ
ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಆಮೆನ್. ಅಮ್ಮ, ಏನೋ ಬೇಡ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಮ್ಮ. ಅಮ್ಮ, ನಾವೊಂದು ಮನೆ ಮಾರಿದ್ದು ದುಡ್ಡು ಎಷ್ಟಿದೆ ಬ್ಯಾಂಕಲ್ಲಿ? ಸುಮಾರು ಒಂದು 7 ಲಕ್ಷ ತನಕ ಇರ್ಬೋದಪ್ಪ. ಹೌದಮ್ಮ? ಯಾಕಪ್ಪ, ಏನು ವಿಷಯ? ಏನಿಲ್ಲಮ್ಮ, ಎಲ್ಲಿ ಕೆಲಸ ಸಿಗ್ತಲ್ಲ, ಅದಕ್ಕೆ ಆ ದುಡ್ಡು ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದೀನಿ. ಬಿಸ್ನೆಸ್ ಅಂದ್ರೆ ಏನು ಬಿಸ್ನೆಸ್ ಮಾಡ್ತೀರಪ್ಪ? ಅಮ್ಮ, ನಾವೊಂದು ಲ್ಯಾಂಡ್ ತಗೊಂಡು ಅದನ್ನ 30-40 ಮಾಡಿ ಸೇಲ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅಮ್ಮ. ಏನಪ್ಪ ಅದು 30-40 ಅಂದ್ರೆ? ಅಮ್ಮ, ನಾವು 1 ಎಕರೆ ಜಮೀನು ತಗೊಂಡು ಅದನ್ನ 30-40 ಸೈಟ್ ಮಾಡಿ ಸೇಲ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅಮ್ಮ. ಹೌದಪ್ಪ, ನಾನು ಕೇಳಿದ್ದೀನಿ 30-40 ಸೈಟ್ ಮಾಡಿ ಮಾರಿದ್ರೆ ತುಂಬ ಲಾಭ ಬರುತ್ತೆ ಅಂತ. ಅದಕ್ಕೆ ಆ ಥರ ನಾನು ಯೋಚನೆ ಮಾಡಿದ್ದೇನೆ, ಅದಕ್ಕೆ ನಾನು ದುಡ್ಡು ಕೊಡ್ತೀಯ ಅಮ್ಮ. ಸರಿಪ್ಪ, ನೀನು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀಯಾ. ನಾನು ದುಡ್ಡು ಇಟ್ಕೊಂಡು ಏನು ಮಾಡಲಿ? ನಾಳೆ ಬ್ಯಾಂಕಿಗೆ ಹೋಗಿ ನಾನು ತಗೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಮ್ಮ. ಡ್ಯಾನಿಯಲ್, ಎದ್ದೇಳಪ್ಪ. ತಗೊಳಪ್ಪ, ಇದ್ರಲ್ಲಿ 7 ಲಕ್ಷ ರೂಪಾಯಿ ಇದೆ, ನೋಡಿ ಖರ್ಚು ಮಾಡು. ವ್ಯರ್ಥವಾಗಿ ಯಾವುದಕ್ಕೂ ಖರ್ಚು ಮಾಡೋಕೆ ಹೋಗ್ಬೇಡ. ಖಂಡಿತವಾಗಿ. ಒಂದು ಮಾತು ಹೇಳು ಏಸಯ್ಯ, ನನ್ನ ಮನಸ್ಸಿನ ನೋವು ಮರೆಯುವೆ. ಒಂದೇ ಒಂದು ಮಾತು ಸಾಕಯ್ಯ, ಈ ಹೃದಯದ ಬಾಧೆ ನೀಗಲು. ಒಂದು ಮಾತು ಹೇಳು ಏಸಯ್ಯ, ನನ್ನ ಮನಸ್ಸಿನ ನೋವು ಮರೆಯುವೆ. ಒಂದೇ ಒಂದು ಮಾತು ಸಾಕಯ್ಯ, ಈ ಹೃದಯದ ಬಾಧೆ ನೀಗಲು. ಈ ಹೃದಯದ ಬಾಧೆ ನೀಗಲು. ನಾನಂಬಿದ ನನ್ನವರು ಹಿಂದೊಂದು ಮುಂದೊಂದು ಮಾತಾಡುವರು. ನಾನಂಬಿದ ನನ್ನವರು ಹಿಂದೊಂದು ಮುಂದೊಂದು ಮಾತಾಡುವರು. ನೀನಾದರೂ ಮನುಷ್ಯರಂತೆ ಎರಡು ಮಾತಿನವನಲ್ಲ. ನೀನಾದರೂ ಮನುಷ್ಯರಂತೆ ಎರಡು ಮಾತಿನವನಲ್ಲ. ಇವರು ಸಾರಾ ಸಿಸ್ಟರ್ ಅಲ್ವಾ? ಸಿಸ್ಟರ್, 1 ನಿಮಿಷ ನಿಂತ್ಕೊಳ್ಳಿ.
ಸಿಸ್ಟರ್ ಸಿಸ್ಟರ್ ನೀವು ಸಾರಾ ಸಿಸ್ಟರ್ ತಾನೇ? ಹೌದು ಪಾಸ್ಟರ್. ತುಂಬಾ ದಿವಸದಿಂದ ಚರ್ಚಲ್ಲಿ ಕಾಣಲಿಲ್ವಲ್ಲ ಸಿಸ್ಟರ್, ಯಾಕೆ, ಏನಾಯ್ತು? ಏನು ಹೇಳಿ ಪಾಸ್ಟರ್, ನನ್ನ 2 ಮಕ್ಕಳು ನನ್ನ ನಡು ಬೀದಿಲಿ ಬಿಟ್ಬಿಟ್ಟು ಅನಾಥಳಂಗೆ ಮಾಡಿಬಿಟ್ಟು ಹೋದ್ರು. ಸಿಸ್ಟರ್ ಏನು ಹೇಳ್ತಾ ಇದ್ದೀರಾ? ಹೌದು ಪಾಸ್ಟರ್, ಅದೇನಾಯ್ತಂದ್ರೆ ಸಿಸ್ಟರ್, ಅದೇನೇ ಆಗಿರಲಿ, ಸಭೆಯಾಗಿ ನಾವು ನಿಮ್ಮ ಜೊತೆ ಇದ್ದೀವಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಪಾಸ್ಟ್ರೆ, ಹೆತ್ತ ಮಕ್ಕಳಿಗೆ ನಾನು ಭಾರವಾಗಿಬಿಟ್ಟೆ, ನಿಮ್ಗೆ ಯಾಕೆ ನಾನು ಭಾರವಾಗಿರಲಿ? ಸಿಸ್ಟರ್, ನಾನು ನಿಮ್ಮ ಆತ್ಮಿಕ ತಂದೆ, ಹಾಗೆಲ್ಲ ಹೇಳ್ಬೇಡಿ, ನಡೀರಿ ಹೋಗೋಣ. ಕರುಣಿಸೆಯ ಕೃಪೆ ತೋರೆಯ ನೊಂದಂತ ಈ ಹೃದಯವನ್ನ ಕರುಣಿಸೆಯ ಕೃಪೆ ತೋರೆಯ ನೊಂದಂತ ಈ ಹೃದಯವನ್ನ ಒಂದು ಮಾತು ಹೇಳು ಏಸಯ್ಯ. ಸ್ತುತಿ, ಬಂದು ಆಂಟಿ, ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಅಪ್ಪ, ಏನಾಯ್ತು ಆಂಟಿಗೆ? ಹೇಳ್ತೀನಮ್ಮ. ಆಂಟಿ, ಏನಾಯ್ತು ಆಂಟಿ? ಯಾಕೆ ಹೀಗಿದ್ದೀರಾ? ಮಗಳೇ, ಇನ್ಮೇಲೆ ಆಂಟಿ ನಮ್ಮ ಜೊತೆಲೇ ಇರ್ತಾರಮ್ಮ. ಓ ಹೌದಾ? ಏಸಪ್ಪ, ನಿಮಗೆ ಸ್ತೋತ್ರಪ್ಪ. ತಾಯಿಲಿರೋ ಕೊರತೆನ ನಮಗೆ ನೀವು ನೀಗಿಸಿದ್ರಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಮಗಳೇ, ಆಂಟಿನ ರೆಡಿ ಮಾಡು, ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬರೋಣ. ಸರಿ ಅಪ್ಪ, ಬನ್ನಿ ಆಂಟಿ, ಹೋಗೋಣ. ಶ್ಯಾಮ್, ದಾನ್ಯ, ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್ ಪಾಸ್ಟರ್. ಶ್ಯಾಮ್, ದಾನಿಯಲ್, ಎಲ್ಲೋಗ್ಬಿಟ್ಟಿದ್ರಪ್ಪ ನೀವು ಇಷ್ಟು ದಿವಸ? ಪಾಸ್ಟರ್, ನಾನು ಕೆಲಸದ ವಿಷಯವಾಗಿ ಬೆಂಗಳೂರು ಹೋಗ್ಬಿಟ್ಟಿದ್ದೆ ಪಾಸ್ಟರ್. ಡ್ಯಾನಿಯಲ್, ನೀನು? ಹೌದು ಪಾಸ್ಟರ್, ನಾನು ಬಿಸ್ನೆಸ್ ಮಾಡ್ತಿದ್ದೆ. ಸರಿ, ನಾನು ನಿಮ್ಮಿಬ್ಬರ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು, ದಯವಿಟ್ಟು ಮನೆಗೆ ಬನ್ನಿ. ಯಾಕೆ ಪಾಸ್ಟರ್ ಮನೆಗೆ? ಇಲ್ಲೇ ಎಲ್ಲಾದ್ರೂ ಹೋಟೆಲಲ್ಲಿ ಮಾತಾಡ್ಬೋದಾಯ್ತಲ್ಲ. ಶ್ಯಾಮ್, ಇದು ಹೋಟ್ಲಲ್ಲಿ ಮಾತಾಡೋ ವಿಚಾರ ಅಲ್ಲಪ್ಪ, ದಯವಿಟ್ಟು ನನ್ನ ಜೊತೆ ಮನೆಗೆ ಬನ್ನಿ. ಆಯಿತು ಪಾಸ್ಟರ್, ಹೋಗೋಣ. ಕೂತ್ಕೊಳ್ಳಿ. ಇವ್ರು ಯಾರು ಗೊತ್ತಾ? ಗೊತ್ತಾಗ್ತಿಲ್ಲ ಪಾಸ್ಟರ್.
ನೀವೆಲ್ಲ ಒಂದು ಮಕ್ಕಳ ಎತ್ತ ತಾಯಿನ ಗುರ್ಸಕ್ ಆಗ್ಲಿಲ್ವಾ ನಿಮ್ ಕೈನಲ್ಲಿ? ಇವ್ರು ನಮ್ ತಾಯಿನ? ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ವಾ? ಸ್ತುತಿ, ಏನಪ್ಪ? ಆಂಟಿನ ಕರ್ಕೊಂಬಮ್ಮ. ಹಾ ಸರಿ ಕರ್ಕೊಂಡು. ಅಷ್ಟೇ, ಏನ್ ನಡೀತಾ ಇದೀವಿ? ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರ ನೀವು? ಏನ್ ವಿಚಾರ ಹೇಳಿ ಫಸ್ಟ್. ಇರಪ್ಪ, ತಾಳ್ಮೆಯಿಂದ ಇರು. ಇವ್ರು ಯಾರು ಅಂತ ಗೊತ್ತಾ? ಅಮ್ಮ, ಏನಮ್ಮ ಹೇಗಿದ್ದೀಯ? ಅಮ್ಮ, ಏನಿದೆ ಅವಸ್ಥೆ? ಅಮ್ಮ, ನೀವು ಇದು ಗೊತ್ತು ಸಿಕ್ಕಲ್ರಪ್ಪ. ಅಷ್ಟೇ, ಹೌದು, ನಮ್ಮ ಹೆತ್ತ ತಾಯಿ ಗುರುತಿಸಕ್ಕ ಆಗದೆ ಇರೋಂತ ಕಟ್ಟಿದಾರಲ್ಲ ನಾವು. ಹಾಗಾದ್ರೆ ಇಷ್ಟು ದಿವಸ ಎಲ್ಲೋಗಿದ್ರಪ್ಪ ನೀವು? ಅಷ್ಟೇ, ಅಮ್ಮನ್ನ ಅಣ್ಣ ನೋಡ್ಕೊಳ್ತಾರೆ ಅಂತ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋದೆ ಅಷ್ಟೇ. ನೀನೆಲ್ಲೋಗಿದ್ದಪ್ಪ? ಅಷ್ಟೇ, ಅಮ್ಮ ಹತ್ರ ದುಡ್ಡು ಇಸ್ಕೊಂಡಾಗೆ ಬಿಸ್ನೆಸ್ ಮಾಡೋಣ ಅನ್ಬಿಟ್ಟು ಹೋಗಿದೆ. ಅದೆಲ್ಲ ಲಾಸ್ ಆಯಿತು. ಅಮ್ಮ ಮುಖ ನೋಡೋಕ್ಕೆ ನಿಮಗೆ ಧೈರ್ಯ ಇಲ್ಲ, ಅದಕ್ಕೆ ನಾನು ಬಂದಿಲ್ಲ. ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಜೀವಿತಗಳನ್ನ ನೀವು ನೋಡ್ಕೊಂಡ್ರಿ, ಆದರೆ ಇವತ್ತು ತಾಯಿ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಅಷ್ಟೇ, ನಾವು ತಪ್ಪು ಮಾಡಿದ್ದೀವಿ ಅಷ್ಟೇ, ನಮ್ಗೆ ಕ್ಷಮಿಸ್ಬೇಕು ಅಷ್ಟೇ. ಹೌದು ಫಸ್ಟೇ, ನಾವು ತಪ್ಪು ಮಾಡಿದ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಯೇಸು ಸ್ವಾಮಿ 10 ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸು, ಆಗ ದೀರ್ಘಕಾಲ ಬದುಕಿ ಬಾಳುವೆ ಅಂತ ಹೇಳಿದ್ರೆ. ಆ ವಾಕ್ಯ ನಿಮಗೆ ಜ್ಞಾಪಕ ಬರಲಿಲ್ಲನಪ್ಪ? ಹೌದು ಅಷ್ಟೇ, ನಮ್ಮ ಬುದ್ಧಿ ಮಂದ ಆಗ್ಬಿಟ್ಟಿತ್ತು, ದಯವಿಟ್ಟು ಕ್ಷಮಿಸ್ಬೇಕು ಅಷ್ಟೇ. ನನ್ನ ಹತ್ರ ಯಾಕಪ್ಪ ಕ್ಷಮೆ ಕೇಳ್ತೀರಾ? ಇದು ಎತ್ತ ತಾಯಿಲಿದ್ದಾರೆ, ಅವ್ರ ಹತ್ರ ಕೇಳಿ. ಅಮ್ಮ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ಅಮ್ಮ, ಕ್ಷಮಿಸ್ಬಿಡಿ. ಸುಡಮ್ಮ, ಕ್ಷಮಿಸ್ಬಿಡಮ್ಮ. ಅಮ್ಮ, ನಮಗೆ ಕ್ಷಮಿಸ್ಬಿಡಮ್ಮ. ಅಮ್ಮ, ನಾವು ತಪ್ಪು ಮಾಡಿದ್ವಿ, ನಮಗೆ ಕ್ಷಮಿಸ್ಬಿಡಮ್ಮ. ಎದ್ದೇಳಿ ಮಕ್ಕಳ, ಎದ್ದೇಳಿ. ಅಮ್ಮ, ನಾವು ತಪ್ಪು ಮಾಡ್ಬಿಟ್ಟಮ್ಮ, ದಯವಿಟ್ಟು ನಮ್ಮನ್ನು ನಿರಾಕರಿಸ್ಬೇಡಮ್ಮ. ನಾನ್ಯಾಕಪ್ಪ ನಿಮ್ಮಿಬ್ಬರನ್ನ ದೂರ ಮಾಡ್ಕೊಳ್ಳಿ? ನಾನು ಹೊಟ್ಟೆಲಿರುವಾಗ ನಿಮ್ಮನ್ನ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ನೋ ಇವತ್ತುವರೆಗೂ ನಾನು ಅದೇ ಥರ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಏನೋ ಸ್ವಲ್ಪ ದಿವಸ ನಾವೆಲ್ಲ ಆಗ್ಲಿದ್ವಿ, ಆದರೆ ಮುಂದೆ ದೇವರಲ್ಲಿ ನಾವು ಚೆನ್ನಾಗಿ ಸಂತೋಷವಾಗಿ ಮೊದಲೇ ಯಾವ ರೀತಿ ಇದ್ವು ಅದೇ ಥರ ಜೀವನ ಮಾಡೋಣ. ಶ್ಯಾಮ್, ದಾನಿಯಲ್, ಇದೇಪ್ಪ ತಾಯಿ ಪ್ರೇಮ ಅಂದರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನಿನ್ನನ್ನು ತಾಯಿ ಸಂತೈಸುವ ಹಾಗೆ ಸಂತೈಸುತ್ತೇನೆ ಅಂತ ಹೇಳಿ. ಈ ಒಂದು ತಾಯಿ ಪ್ರೀತಿನ ನೋಡಿನಪ್ಪ ದೇವರು ಹೇಳಿರೋದು. ಇನ್ನು ಮುಂದೆ ಆದರೂ ನಿಮ್ಮ ತಾಯಿ ಜೊತೆಯಲ್ಲಿ ಸಮಾಧಾನದಿಂದ ಇರಪ್ಪ. ಹೌದು ಪಾಸ್ಟರ್, ನೀವು ಹೇಳಿದ್ದು ಸತ್ಯ. ನಾವು ಮಾನಸಾಂತರ ಹೊಂದಿದ್ದೇವೆ. ಇನ್ನು ಮುಂದೆ ಒಂದು ಕ್ಷಣನೂ ನಮ್ಮ ತಾಯಿನ ಬಿಟ್ಟು ನಾವು ಇರೋದಿಲ್ಲ ಪಾಸ್ಟರ್. ದೇವರು ನಿಮ್ಮನ್ನು ಆಶೀರ್ವದಿಸಪ್ಪ. ಮಕ್ಕಳುಗಳು ತಾಯಿನ ಬೇಡ ಅಂತ ಅಂದ್ಬಿಟ್ಟು ದೂರ ತಳ್ಬೋದು, ಆದರೆ ಯಾವ ತಾಯಿನೂ ಮಕ್ಕಳನ್ನ ಬೇಡ ಅಂತ ದೂರ ತಳ್ಳೋದಿಲ್ಲ. ಮಕ್ಕಳು ಇವತ್ತು ಎಷ್ಟು ಜನ ತಂದೆ ತಾಯಿದರನ್ನ ಅನಾಥಾಶ್ರಮದಲ್ಲಿ ಸೇರಿಸ್ತಾ ಇದ್ದಾರೆ, ಆದರೆ ತಾಯಿ ಯಾವತ್ತೂ ಮಕ್ಕಳನ್ನ ಅನಾಥರಾಗಿ ಮಾಡೋದಿಲ್ಲ. ನನಗೆ ಇಷ್ಟು ದಿವಸ ನೀವು 2 ಮಕ್ಕಳಿದ್ದೀವಿ, ಇನ್ನು ಮುಂದೆ ನನಗೆ 3 ಜನ ಮಕ್ಕಳು. ಯೇಸು ರಾಜ ನಿನ್ನ ನೋಡುವೆ, ನಿನ್ನ ನೋಡಿ ಪರವಶನಾಗುವೆ, ನಿನ್ನ ನೋಡಿ ಪರವಶನಾಗುವೆ. ಯೇಸು ರಾಜ ನಿನ್ನ ನೋಡುವೆ, ನಿನ್ನ ನೋಡಿ ಪರವಶಳಾಗುವೆ, ನಿನ್ನ ನೋಡಿ ಪರವಶಳಾಗುವೆ. ಮೊಣಕಾಲೂರುವೆ, ನಿನ್ನ ಕೈ ಮುಗಿಯುವೆ, ಮೊಣಕಾಲೂರುವೆ, ನಿನ್ನ
ಹೃದಯದಲ್ಲಿರುವೆ